ನಮಸ್ಕಾರ. IPL ಧಮಾಕ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚಿದಾನಂದ್ ರುದ್ರಾಪುರ್ಮಠ್. ರಾಯಲ್ಸ್ ಕೋಟೆಗೆ ನುಗ್ಗಿ ರಾಜಸ್ಥಾನವನ್ನ ಛಿದ್ರ ಮಾಡಿದ RCB. ಹೌದು, ನಾವು ಮೊದಲೇ ಹೇಳಿದ್ವಿ ವಿಶ್ವವಾಣಿಯ IPL ಧಮಾಕ ವಿಶೇಷ ಕಾರ್ಯಕ್ರಮದಲ್ಲಿ RCB ಮತ್ತು ರಾಜಸ್ಥಾನದ ಪಂದ್ಯ ಹೇಗಿರಲಿದೆ ಎಂಬುದರ ಬಗ್ಗೆ ಈ ಮೊದಲೇ ಹೇಳಿದ್ವಿ. ರಾಜಸ್ಥಾನ ಕೋಟೆಯಲ್ಲಿ ಪಿಂಕ್ ಸಿಟಿಯಲ್ಲಿ ಗೆಲುವು ನಮ್ಮದೇ ಎಂದು. ಅದು ಹಾಗೆಯೇ ಆಗಿದೆ. ಇವತ್ತಿನ ಒಂದು ಪಂದ್ಯದಲ್ಲಿ RCB ಗೆದ್ದು ಬೀಗಿದೆ. ತವರಾಚೆಗಿನ ಪಂದ್ಯದಲ್ಲಿ ತನ್ನ ಗೆಲುವಿನ ನಾಗಾಲೋಟವನ್ನ ಮುಂದುವರಿಸಿದೆ. ಪಿಂಕ್ ಸಿಟಿಯಲ್ಲಿ ಗೆದ್ದು ಬೀಗಿದೆ RCB. ಹಾಗಾಗಿ ಇವತ್ತಿನ ಪಂದ್ಯ ಹೇಗಿತ್ತು ಎಂಬುದರ ಬಗ್ಗೆ ನಮ್ಮ ಜೊತೆಗಿದ್ದಾರೆ ಮಾತನಾಡಲಿಕ್ಕೆ ಸ್ಪೋರ್ಟ್ಸ್ ರಿಪೋರ್ಟರ್ ರಮೇಶ್ ಕೋಟೆ ಅವರು. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಇವತ್ತಿನ ಪಂದ್ಯ ಹೇಗಿತ್ತು ಎಂಬುದರ ಬಗ್ಗೆ ತಿಳ್ಕೊಂಡು ಬರೋಣ. ರಮೇಶ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಾವು ಮೊದಲೇ ಹೇಳಿದ್ವಿ RCB ವಿನ್ ಆಗೇ ಆಗುತ್ತೆ ಪಿಂಕ್ ಸಿಟಿಯಲ್ಲಿ ಎಂದು. ಆ ಮಾತು ಸತ್ಯವಾಗಿದೆ. RCB ಗೆದ್ದು ಬೇಗೆದ್ದಾಗಿದೆ, ಅದು ಕೂಡ ಭರ್ಜರಿ ಜಯದ ಮೂಲಕ. ಹೇಗಿತ್ತು ಇವತ್ತಿನ ಪಂದ್ಯ? RCB ತಂಡದ ಬ್ಯಾಟಿಂಗ್ ಮತ್ತು ಬೌಲಿಂಗ್ ಎರಡೂ ಕೂಡ ತುಂಬ ಚೆನ್ನಾಗಿತ್ತು. ಸೊ ಎರಡೂ ಅಂದರೆ ತಂಡ ಒಟ್ಟಾರೆಯಾಗಿ ಒಂದು ಸಂಘಟಿತ ಪ್ರದರ್ಶನ ತೋರುವ ಮೂಲಕ 9 ವಿಕೆಟ್ಗಳ ಭರ್ಜರಿ ಜಯವನ್ನು RCB 9 ವಿಕೆಟ್ಗಳಿಂದ ಗೆದ್ಕೊಂಡಿದೆ. ಸೊ ಲಾಸ್ಟ್ ಮ್ಯಾಚಲ್ಲಿ ತವರು ಅಭಿಮಾನಿಗಳೆದುರು RCB ಸೋತಿತ್ತು. ಇದೀಗ ರಾಜಸ್ಥಾನ್ ರಾಯಲ್ಸ್ ವಿರುದ್ಧ 9 ವಿಕೆಟ್ಗಳ ಭರ್ಜರಿ ಗೆಲುವು ಪಡೆಯುವ ಮೂಲಕ RCB ತಂಡ ಒಂದು ಅಭಿಮಾನಿಗಳಿಗೆ ಒಂದು ಖುಷಿ ತಂದುಕೊಟ್ಟಿದ್ದಾರೆ. ಇದು ಒಂದು ಒಳ್ಳೆ ಗೆಲುವು ಅಂತಲೇ ನಾವು ಹೇಳಬೇಕಾಗುತ್ತೆ. ಯಾಕಂತಂದರೆ ರಾಜಸ್ಥಾನ್ ರಾಯಲ್ಸ್ ಫಸ್ಟ್ ಇನ್ನಿಂಗ್ಸ್ ಅವ್ರ ಇನ್ನಿಂಗ್ಸ್ ನಾವು ನೋಡಿದಾಗ ಆ ಬ್ಯಾಟಿಂಗ್ ಎಲ್ಲೋ ರೀತಿ ಒಂದು 174 ಟಾರ್ಗೆಟ್ RCBಗೆ ಎಲ್ಲೋ ಒಂದು ಕಡೆ ಸ್ವಲ್ಪ ಕಷ್ಟ ಆಗ್ಬೋದು ಅಂತ ನಾವು ಭಾವಿಸಿದ್ವಿ. ಯಾಕಂದರೆ ಪಿಚ್ ಒಂದು ರೀತಿ ಅಷ್ಟೊಂದೇನು ಬ್ಯಾಟಿಂಗ್ಗೆ ಒಂದು ಚೆಂಡುಗೆ ಬರ್ತಾ ಇರಲಿಲ್ಲ, ಸ್ವಲ್ಪ ಸ್ಲೋ ಪಿಚ್ ಥರ ಅನಿಸ್ತಾ ಇತ್ತು. ಬಟ್ ಆದರೆ RCB ತಂಡ ತಮ್ಮ ಬ್ಯಾಟಿಂಗ್ನಲ್ಲಿ ತುಂಬ ಚೆನ್ನಾಗಿ ಆಡಿದರು. ಅದರಲ್ಲೂ ವಿಶೇಷವಾಗಿ ಫಿಲ್ ಸಾಲ್ಟ್ ಮತ್ತು ವಿರಾಟ್ ಕೊಹ್ಲಿ ಇಬ್ಬರೂ ತುಂಬ ಚೆನ್ನಾಗಿ ಬ್ಯಾಟಿಂಗ್ ಮಾಡಿದರು. ಪವರ್ ಪ್ಲೇನಲ್ಲಿ 65 ರನ್ಸ್ ಹೊಡೆದ್ರು. ಇದು ಈ ಪಂದ್ಯದ ಪಾಲಿಗೆ ಒಂದು ಟರ್ನಿಂಗ್ ಪಾಯಿಂಟ್ ಅಂತ ನಾವು ಹೇಳಬೇಕಾಗುತ್ತೆ. ಯಾಕಂತಂದರೆ ಈ ಥರ ಒಂದು 170+ ಟಾರ್ಗೆಟ್ ಇದ್ದಾಗ ಅಂದರೆ ಆ ರಾಜಸ್ಥಾನ್ ಆಡ್ತಾ ಇದ್ದಿದ್ದ ಒಂದು ಶೈಲಿನ ನೋಡ್ತಾ ಇದ್ದರೆ RCB ತಂಡ ಕೂಡ ಸ್ವಲ್ಪ ಕಷ್ಟ ಬಿದ್ದು ರನ್ ಹೊಡಿಬೋದು ಅಂತ ನಾವು ಅಂದ್ಕೊಂಡ್ವಿ. ಬಟ್ ಆ ರೀತಿ ಇಲ್ಲಿ ಆಗಲಿಲ್ಲ. ವಿರಾಟ್ ಕೊಹ್ಲಿ ಮತ್ತು ಫಿಲ್ ಸಾಲ್ಟ್ ಇಬ್ಬರು ಕೂಡ ಒಂದು 10ಕ್ಕೂ ಹೆಚ್ಚಿನ ಸರಾಸರಿಯಲ್ಲಿ ರನ್ ಹೊಡ್ಕೊತಾ ಬಂದರು. ಇವರು ಮೊದಲನೇ ವಿಕೆಟ್ಗೆ 92 ರನ್ಸ್ ಹೊಡೆದ್ರು. ಇದು ಪಂದ್ಯಕ್ಕೆ ಒಂದು ರೀತಿಯ ಟರ್ನಿಂಗ್ ಪಾಯಿಂಟ್ ಆಯಿತು. ಆಮೇಲೆ ಚೆನ್ನಾಗಿ ಆಡಿದ್ರು. ವಿರಾಟ್ ಕೊಹ್ಲಿ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ನಿಧಾನವಾಗಿ ಆಡ್ತಾಯಿದ್ರು. ಒಮ್ಮೆ ಫಿಲ್ ಸಾಲ್ಟ್ ಅವ್ರು ಔಟ್ ಆದಮೇಲೆ ವಿರಾಟ್ ಕೊಹ್ಲಿ ಅವರು ತಮ್ಮ ಗೇರ್ಸ್ ಚೇಂಜ್ ಮಾಡಿಕೊಂಡು ತುಂಬ ಚೆನ್ನಾಗಿ ಆಡಿದರು. ಜೊತೆಗೆ ಇವ್ರ ಜೊತೆಗೆ ಬಂದ ದೇವದತ್ ಪಡಿಕ್ಕಲ್ ಕೂಡ ತುಂಬ ಚೆನ್ನಾಗಿ ಆಡಿದರು. ಅವರು ಕೂಡ 28 ಬಾಲ್ಗೆ 40 ರನ್ಸ್ ಹೊಡೆದ್ರು. ತುಂಬ ಚೆನ್ನಾಗಾಯಿತು. ವಿಶೇಷವಾಗಿ ನಾವು ಫಿಲ್ ಸಾಲ್ಟ್ ಅವ್ರನ್ನ ಹೊಗಳಲೇಬೇಕಾಗುತ್ತೆ. ಈ ಇನ್ನಿಂಗ್ಸಲ್ಲಿ ತುಂಬ ಚೆನ್ನಾಗಿ ಆಡಿದರು. 190+ ಸ್ಟ್ರೈಕ್ ರೇಟಲ್ಲಿ ಹೊಡೆದಿದ್ದು ಫಿಲ್ ಸಾಲ್ಟ್ ಈ ಮ್ಯಾಚಲ್ಲಿ. ಪಿಚ್ ಯಾವ ರೀತಿ ಇರಲಿ, ಸ್ಲೋ ಇರಲಿ ಅಥವಾ ಫಾಸ್ಟ್ ಇರಲಿ, ಹೆಂಗೆ ಇರಲಿ, ನಾನು ತಲೆ ಕೆಡಿಸ್ಕೊಳ್ಳಲ್ಲ. ನನ್ನ ಬ್ಯಾಟಿಂಗ್ ನನ್ನ ಸ್ಟೈಲಲ್ಲಿ ನಾನು ಬ್ಯಾಟಿಂಗ್ ಆಡ್ತೀನಿ ಅಂತ ಫಿಲ್ ಸಾಲ್ಟ್ ಅವರು ಒಂದು ಅದ್ಭುತವಾದಂಥ ಇನ್ನಿಂಗ್ಸನ್ನು ಆಡಿದರು. RCB ಪರ ಅವರು ಎರಡನೇ ಒಂದು ಅರ್ಧ ಶತಕನ ಹೊಡೆದುಕೊಟ್ರು. ಆ ರೀತಿ RCB ತಂಡದ ಗೆಲುವಿನಲ್ಲಿ ಪ್ರಮುಖ ಪಾತ್ರ ವಹಿಸ್ಕೊಟ್ರು ಫಿಲ್ ಸಾಲ್ಟ್ ಅವರು. RCB ಅಭಿಮಾನಿಗಳು ಕೂಡ ಒಂದು ಖುಷಿಯಾಗಿರುತ್ತೆ. ಫಿಲ್ ಸಾಲ್ಟ್ ಅವರು ಇವತ್ತು ಚೆನ್ನಾಗಿ ಆಡಿದ್ದಾರೆ, 50 ರನ್ ಹೊಡೆದ್ರು, ಒಂದು ಒಳ್ಳೆ ಕಾಂಟ್ರಿಬ್ಯೂಟ್ ಸಿಕ್ಕಿದೆ ಅಂತ. ಇದೇ ರೀತಿಯ ಒಂದು ಫಾರ್ಮನ್ನು ಫಿಲ್ ಸಾಲ್ಟ್ ಅವರ ಮುಂದಿನ ಪಂದ್ಯಗಳಲ್ಲೂ ಕೂಡ ಮುಂದುವರಿಸಿದರೆ RCB ತಂಡಕ್ಕೆ ಒಂದು ತುಂಬ ಅನುಕೂಲ ಆಗುತ್ತೆ ಅಂತ ನಾವು ಇಲ್ಲಿ ಹೇಳ್ಬೋದು. ಆ್ಯಕ್ಚುಲಿ ಅದೇ ಫಿಲ್ ಸಾಲ್ಟ್ ಅವರ ಆಟವನ್ನು ನೋಡ್ತಾ ಇದ್ರೆ ರಾಜಸ್ಥಾನ್ ಬೌಲರ್ಗಳು ಮಕ್ಕಾಡೆ ಮಲಗಿಬಿಟ್ರು. ಎಲ್ಲ ಚೇಂಜಸ್ಸನ್ನು ಮಾಡ್ತಾ ಇದ್ರು. ಆ ಕಡೆ ಸಂಜು ಸ್ಯಾಮ್ಸನ್ ಅವರು ಫಿಲ್ ಸಾಲ್ಟ್ ಅವರ ವಿಕೆಟನ್ನು ಬೇಗನೆ ತೆಗೆದುಕೊಳ್ಬೇಕು, ಪ್ರೆಷರ್ ಹಾಕಬೇಕು RCB ಮೇಲೆ ಅಂತ ಹೇಳಿ. ಆದರೆ ಯಾವುದೂ ಕೂಡ ಸಕ್ಸಸ್ ಆಗಲಿಲ್ಲ. ಸಂಜು ಸ್ಯಾಮ್ಸನ್ ಅವರು ಮೂಲೆ ಕೂಡ ಬೌಂಡರಿ ಸಿಕ್ಸರ್ನ ಆಡ್ತಾರೆ. ಪ್ರತಿಯೊಂದು ಬೌಲರ್ನ ಬೌಂಡರಿ ಕಳಿಸುವಂತಹ ಪ್ಲಾನ್ ಮಾಡ್ತಾರೆ ಫಿಲ್ ಸಾಲ್ಟ್ ಅವರು. ಅವರ ಒಂದು ಬ್ಯಾಟಿಂಗ್ನಿಂದಲೇ RCB ಒಂದು ಚೇಸ್ ಮಾಡ್ಲಿಕ್ಕೆ ಈಸಿ ಆಯಿತು. ವಿರಾಟ್ ಕೊಹ್ಲಿ ಅವ್ರ ಮೇಲೆ ಪ್ರೆಷರ್ ಬೀಳಲಿಲ್ಲ. ವಿರಾಟ್ ಕೊಹ್ಲಿ ಅವ್ರು ನೋಡಬೇಕು ಫಿಲ್ ಸಾಲ್ಟ್ ಅವರಿಗೆ ಮ್ಯಾಕ್ಸಿಮಮ್ ಸ್ಟ್ರೈಕ್ ಕೊಡಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ರು. ಯಾಕಂತಂದ್ರೆ ಆ ಒಂದು ಸ್ಟ್ರೈಕ್ ಆರಂಭದಲ್ಲಿ 200 ಅಬೋವ್ ಸ್ಟ್ರೈಕ್ ರೇಟಲ್ಲಿ ಫಿಲ್ ಸಾಲ್ಟ್ ಅವರು ಬ್ಯಾಟಿಂಗನ್ನು ಮಾಡ್ತಾ ಇದ್ರು. ಪ್ರತಿಯೊಂದು ಬಾಲ್ಗಳನ್ನು ಗ್ಯಾಲರಿ ಹೋಗ್ತಾ ಇದ್ರು ಸಿಕ್ಸರ್. ಹಾಗಾಗಿ ಇವತ್ತು RCBಗೆ ಫಿಲ್ ಸಾಲ್ಟ್ ಅವರ ಬ್ಯಾಟಿಂಗ್ ನಿಜಕ್ಕೂ ಗೆಲುವಿನ ಶ್ರೇಯ ಫಿಲ್ ಸಾಲ್ಟ್ ಅವರಿಗೆ ಸಲ್ಲಬೇಕಂತ ಹೇಳಿ. ಯಾಕಂತಂದ್ರೆ ನೀವು ನೋಡ್ತಿರ್ಬೋದು ರಾಜಸ್ಥಾನ್ ಬ್ಯಾಟ್ಸ್ಮನ್ಗಳು ಆರಂಭದಲ್ಲಿ ಬೇಗನೆ ಒಂದು ರನ್ಗಳನ್ನ ಗಳಿಸಿದ್ರು. ಅದು ತದನಂತರದಲ್ಲಿ ತುಂಬಾ ಕಡಿಮೆ ಸ್ಕೋರನ್ನು ಗಳಿಸಿದಂಥ ಸಂದರ್ಭದಲ್ಲಿ ಪಿಚ್ ಆ ರೀತಿ ಸ್ಲೋ ಆಗಿ ವರ್ತಿಸಲಿಕ್ಕೆ ಸ್ಟಾರ್ಟ್ ಆಯಿತು. ಮತ್ತು ಚೇಸಿಂಗ್ ಅಲ್ಲಿ ಕೂಡ ತುಂಬಾ ಕಷ್ಟವಾಗುವಂತಹ ಒಂದು ಸಂದರ್ಭ ಆ ಟೈಮಲ್ಲಿ ಇತ್ತು. ಆದರೆ ಸಾಲ್ಟ್ ಅವರ ಬ್ಯಾಟಿಂಗ್ ಅನ್ನು ಕಂಡ್ರೆ ಯಾವುದು ಕೂಡ ಅದು ಹಾಗನಿಸ್ತಿಲ್ಲ. ಪಿಚ್ ಸ್ಲೋ ಆಗ್ತಿದೆ ಅಥವಾ ಬ್ಯಾಟ್ಸ್ಮನ್ಗಳಿಗೆ ಕಷ್ಟ ಆಗ್ತಿದೆ ಅನ್ನುವಂಥದ್ದು ಯಾವುದು ಕೂಡ ಗೊತ್ತಾಗಲಿಲ್ಲ. ಅವರ ಬ್ಯಾಟಿಂಗ್ ಅನ್ನು ತಮ್ಮ ಎಂದಿನ ಶೈಲಿಯಲ್ಲಿ ಬ್ಯಾಟ್ ಬೀಸಿದ್ರು ಫಿಲ್ ಸಾಲ್ಟ್ ಅವರು. ಓಕೆ, ರಾಜಸ್ಥಾನ್ ಯಾಕೆ ಒಂದು ಆ ರೀತಿಯಾಗಿ ಲಾಸ್ಟ್ ಮೂಮೆಂಟಲ್ಲಿ ಕಡಿಮೆ ಸ್ಕೋರನ್ನು ಗಳಿಸ್ತು? ಆರಂಭದಲ್ಲಿ ಉತ್ತಮವಾಗಿರ್ತಕ್ಕಂತಹ ಪಾರ್ಟ್ನರ್ಶಿಪ್ಪನ್ನು ಗಳಿಸ್ತಾ ಇದ್ರು. ಯಶಸ್ವಿ ಜೈಸ್ವಾಲ್ ಅವರು ಉತ್ತಮವಾಗಿರ್ತಕ್ಕಂಥ ಬ್ಯಾಟ್ ಮಾಡ್ತಾ ಇದ್ರು ಸಂಜು ಸ್ಯಾಮ್ಸನ್ ಅವ್ರ ಜೊತೆ ಕೂಡ. ಯಾಕೆ ಒಮ್ಮೆದೊಮ್ಮೆ ದಿಢೀರ್ ಕುಸಿತ ಅಂತ? ನಾವು RCB ತಂಡದ ಬೌಲರ್ಗಳಿಗೂ ನಾವು ಈ ಕ್ರೆಡಿಟ್ ಸಲ್ಲಿಸಬೇಕು. ಯಾಕಂದರೆ ರಾಜಸ್ಥಾನ್ ರಾಯಲ್ಸು 170+ ಹೊಡೆದ್ರು. ಅವ್ರಿಗೆ ನನಗನ್ಸಿದ ಪ್ರಕಾರ
20 to 30 ರನ್ಸ್ ಶಾರ್ಟ್ ಆಗಿದೆ ಅಂತ ನಾನು ಭಾವಿಸ್ತೀನಿ. ಇದರ ಒಂದು ಕ್ರೆಡಿಟ್ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಬೌಲರ್ಸ್ಗೆ ಸಲ್ಲಬೇಕು. ಅದರಲ್ಲೂ ವಿಶೇಷವಾಗಿ ಕೃಣಾಲ್ ಪಾಂಡೆ ಅವರು ತುಂಬ ಚೆನ್ನಾಗಿ ಬೌಲ್ ಮಾಡಿದರು. ಈ ಒಂದು ಈ ಪಿಚ್ಗೆ ಅಡ್ಜಸ್ಟ್ ಹಾಕ್ಕೊಂಡು ಈ ಕಂಡೀಷನ್ಸ್ ಚೆನ್ನಾಗಿ ಅರ್ಥ ಮಾಡ್ಕೊಂಡು ಚೆನ್ನಾಗಿ ಬೌಲ್ ಮಾಡಿದರು. RCB ಎಲ್ಲ ಬೌಲರ್ಗಳು ಕೂಡ ಒಂದು ಡೀಸೆಂಟ್ ಪರ್ಫಾರ್ಮೆನ್ಸ್ ತಂದಿದ್ದಾರೆ ಈ ಒಂದು ಪಂದ್ಯದಲ್ಲಿ. ಸೊ ಒಂದು 7ರಿಂದ 9 ಎಕಾನಮಿಯಲ್ಲಿ ಸರಾಸರಿಯಲ್ಲಿ ಇವರು ರನ್ ಕೊಟ್ಟಿದ್ದಾರೆ. ಒಂದು ಡೀಸೆಂಟ್ ಪರ್ಫಾರ್ಮೆನ್ಸ್ ಇದೆ RCB ತಂಡನು. RCB ಬೌಲರ್ಗಳೆಲ್ಲ ಒಂದು ಬಾಕ್ಸ್ಗಳನ್ನು ಟಿಕ್ ಮಾಡಿದ್ದಾರೆ ಅಂತ ನಾನು ಭಾವಿಸ್ತೀನಿ. ಒಂದು ವೇಳೆ ಏನಾದರೂ ರಾಜಸ್ಥಾನ್ ರಾಯಲ್ಸ್ ಒಂದು 180 to 200 ಈ ಸಮಥಿಂಗ್ ರನ್ನೇನು ಹೊಡೆದಿದ್ರೆ ಖಂಡಿತವಾಗ್ಲೂ RCB ತಂಡಕ್ಕೆ ಸ್ವಲ್ಪ ಪ್ರೆಷರ್ ಆಗ್ತಾ ಇತ್ತು ಅಂತ ನಾವು ಹೇಳ್ಬೋದಾಗಿತ್ತು. ಸೊ ಈ ಮೊತ್ತಕ್ಕೆ ಕೂಡ ರಾಜಸ್ಥಾನ್ ರಾಯಲ್ಸ್ RCBನೇ ಕಟ್ಟಿ ಆಗ್ಬೋದಾಗಿತ್ತು. ಪವರ್ ಪ್ಲೇನಲ್ಲಿ ಏನಾದರೂ ಒಂದು 2-3 ವಿಕೆಟ್ ಅಂತ ತೊಗೊಂಡಿದ್ರೆ ಖಂಡಿತವಾಗ್ಲೂ RCB ತಂಡಕ್ಕೆ ಚೇಸಿಂಗ್ ತುಂಬ ಟಫ್ ಆಗ್ತಾ ಇತ್ತು. ಆದರೆ ಇಲ್ಲಿ ಫಿಲ್ ಸಾಲ್ಟು ಮತ್ತು ವಿರಾಟ್ ಕೊಹ್ಲಿ ಅವರು ಇದಕ್ಕೆ ಅವಕಾಶ ಮಾಡಿಕೊಡ್ಲಿಲ್ಲ. ತುಂಬ ಪವರ್ ಪ್ಲೇನಲ್ಲಿ ತುಂಬ ಚೆನ್ನಾಗಿ ಆಡಿದರು. 10+ ಸರಾಸರಿಯಲ್ಲಿ ರನ್ ಹೊಡೆದ್ರು. ಇದು ಮ್ಯಾಚಿಗೆ ಒಂದು ತುಂಬ ಒಳ್ಳೆ ಸ್ಟಾರ್ಟ್ ಸಿಕ್ತು. ಇದು ಮಿಡ್ಲ್ ಆರ್ಡ್ರಲ್ಲಿ ಬರೋ ಬ್ಯಾಟ್ಸ್ಮನ್ಗಳು ಕೂಡ ಇದು ಅನುಕೂಲ ಮಾಡಿಕೊಟ್ರು ಸ್ಟಾರ್ಟಿಂಗಲ್ಲಿ ವಿರಾಟ್ ಮೂಲಕ. ಇದು ಅಂದರೆ ಇದು ಒಂದು ಒಳ್ಳೆ ಒಂದು ಡಾಮಿನೆಂಟ್ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದು RCB ತಂಡದ್ದು. ಬ್ಯಾಟಿಂಗ್ ಮತ್ತು ಬೌಲಿಂಗ್ ಎರಡೂ ವಿಭಾಗಗಳಲ್ಲಿ ತುಂಬ ಚೆನ್ನಾಗಿ ಆಡಿದ್ದಾರೆ. ಓಕೆ, ಒಂದು RCB ಫ್ಯಾನ್ಸ್ಗೆ ಖುಷಿಯ ವಿಚಾರ RCB ಗೆದ್ದಿದೆ ಅನ್ನುವಂಥದ್ದು. ಮತ್ತೊಂದು ಬೇಸರ ಇದೆ, RCB ತವರಂಗಣದಲ್ಲಿ ಸೋತಿರ್ಬೋದು, ತವರ ಆಚೆಗೆ 4 ಪಂದ್ಯಗಳನ್ನ ಗೆದ್ದಿದೆ. ನೆಕ್ಸ್ಟ್ ಮ್ಯಾಚ್ ನಮ್ಮಲ್ಲೇ ಇದೆ. ಈ ಯಾಕೆ ಒಂದು ಬೆಂಗಳೂರಲ್ಲಿ ಸೋತು ಹೊರಗಡೆ ಗೆಲ್ತಿದ್ದಾರೆ? ಏನರ ಒಂದು ಏನು ಪ್ಲ್ಯಾನ್ ಇರ್ಬೋದು RCBದ ಅಂತ? ಅಂದರೆ ಆ ಥರ ಹೇಳಕ್ಕೆ ಬರಲ್ಲ. ಇಲ್ಲಿ ಬೆಂಗಳೂರು ಕಂಡೀಷನ್ಸು ತುಂಬ ಡಿಫ್ರೆಂಟ್ ಇದೆ. ಬ್ಯಾಟಿಂಗ್ ಕಂಡೀಷನ್ ಇದು. ಸೊ ಇಲ್ಲಿ ಲಾಸ್ಟ್ 2 ಮ್ಯಾಚಸ್ ನೋಡಿದಾಗ RCB ತಂಡ ಆ ಕಂಡೀಷನ್ಗೆ ಅಡ್ಜಸ್ಟ್ ಮಾಡ್ಕೊಂಡು ಅವ್ರು ಆಡಲಿಲ್ಲ. ಇಲ್ಲಿ ಏನೋ ಒಂದು ರೀತಿ ಅವರು ಒಂದು ಬ್ಲೈಂಡಾಗಿ ಆಡೋ ರೀತಿ ಕಾಣ್ತಾ ಇತ್ತು ಲಾಸ್ಟ್ 2 ಮ್ಯಾಚ್ಗಳು ನಾವು ನೋಡಿದಾಗ. ಇಲ್ಲಿನ ಕಂಡೀಷನ್ಗೆ ಅಡ್ಜಸ್ಟ್ ಆಗಬೇಕು. ಇದು ಅಂದರೆ ನಾವು ಸಾಮಾನ್ಯವಾಗಿ ಬೆಂಗಳೂರು ಪಿಚ್ ಅಂದಾಗ ಬ್ಯಾಟಿಂಗ್ ಟ್ರ್ಯಾಕ್ ಅಂತ ನಾವು ಸುಲಭವಾಗಿ ಹೇಳ್ಬಿಡ್ತೀವಿ. ಸೊ ಈಗ ಟಾಸ್ ಸೋತು ಅಥವಾ ಟಾಸ್ ಗೆದ್ದು ಫಸ್ಟ್ ಬ್ಯಾಟಿಂಗ್ ಆಡಿದಾಗ ಪಿಚ್ ಬಗ್ಗೆ ಗೊತ್ತಾಗಲ್ಲ, ಹೆಂಗೆ ಯಾವ ರೀತಿ ಪಿಚ್ ಬಿಹೇವ್ ಮಾಡ್ತಾ ಇದೆ ಅಂತ ಗೊತ್ತಾಗಲ್ಲ. ಸೊ ಮೊನ್ನೆ ಲಾಸ್ಟ್ ಮ್ಯಾಚ್ ನಾವು ನೋಡಿದಾಗ ಇವ್ರ ಮೇಲೆ ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ ಫಸ್ಟ್ ಬ್ಯಾಟಿಂಗ್ RCB ಮಾಡಿದರು. ಅವಾಗ ಹೆಂಗೆ ಅಂದರೆ ಅವ್ರಿಗೆ ಏನು ಅನಿಸ್ತಾ ಇದೆ ಅಂದರೆ ಮೋಸ್ಟ್ಲಿ ಬ್ಯಾಟಿಂಗ್ ಟ್ರ್ಯಾಕ್ ಇರುತ್ತೆ. ನಾವು 180-200 ರನ್ ಹೊಡೆದ್ರೂ ಕೂಡ ಕಡಿಮೆನೇ ಸ್ಕೋರ್ ಆಗುತ್ತೆ. ಸೊ ನಾವು ಜೋರಾಗಿ ಆಡಬೇಕು ಅನ್ನೋ ಒಂದು ಇಂಟೆಂಟಲ್ಲಿ ಆಡ್ತಾ ಇದ್ರು ಎಲ್ಲರೂ ಬ್ಯಾಟ್ಸ್ಮನ್ನು. ಅದಕ್ಕೆ ದೊಡ್ಡ ಹೊಡೆತಗಳಿಗೆಲ್ಲ ಕೈ ಹಾಕಿ RCB ಬ್ಯಾಟ್ಸ್ಮನ್ಗಳು ವಿಕೆಟ್ ಒಪ್ಪಿಸಿದ್ರು. ಯಾರ ಕಡೆಯಿಂದ ಒಂದು ಬಿಗ್ ಇನ್ನಿಂಗ್ಸ್ ಬಂದಿರಲಿಲ್ಲ. ಸೊ ಆದರೆ ನಾವು ಸೆಕೆಂಡ್ ಇನ್ನಿಂಗ್ಸ್ನ ನೋಡಿದಾಗ ಡೆಲ್ಲಿ ಕ್ಯಾಪಿಟಲ್ ಸ್ಟಾರ್ಟಿಂಗಲ್ಲಿ ನೋಡಿ ಯಾವ ರೀತಿ ಇತ್ತು ಅಂತ ಸಿಚುವೇಶನ್ನು. ಪವರ್ ಪ್ಲೇನಲ್ಲೇ ಒಂದು 2-3 ವಿಕೆಟ್ ಬಿದ್ದೋಗಿತ್ತು. ತುಂಬ ಡೆಲ್ಲಿ ಕ್ಯಾಪಿಟಲ್ ಚೇಸಿಂಗು ಕೂಡ ಅಷ್ಟೊಂದು ಈಸಿಯಾಗಿರಲಿಲ್ಲ. ಪಿಚ್ ತುಂಬ ಡಿಫಿಕಲ್ಟ್ ಆಗಿತ್ತು. ಬಟ್ ಆಮೇಲೆ KL ರಾಹುಲ್ ಅವರು ಒಂದು ಚೆನ್ನಾಗಿ ಬ್ಯಾಟಿಂಗ್ ಮಾಡಿದರು. ಲಾಸ್ಟ್ ಮೂಮೆಂಟಲ್ಲೂ ಕೊನೆ ತನಕ ಬ್ಯಾಟ್ ಮಾಡಿ ಅವರು ಕಂಡೀಷನ್ ಚೆನ್ನಾಗಿ ಅಡ್ಜಸ್ಟ್ ಆಗಿ. ಸೊ ಒನ್ಸ್ ನೀವು ಇಲ್ಲಿ ಕ್ರೀಸಲ್ಲಿ ಅಡ್ಜಸ್ಟ್ ಆದರೆ ಆಮೇಲೆ ಚೆನ್ನಾಗಿ ಆಡ್ಬೋದು. ಒಳ್ಳೊಳ್ಳೆ ನಮ್ಮ ಶಾಟ್ಸ್ ನಾವು ಆಡ್ಬೋದು ಆಮೇಲೆ ಅಂತ ಅನ್ನೋದನ್ನು ಅವ್ರು ಅರ್ಥ ಮಾಡಿಕೊಂಡು KL ರಾಹುಲ್ ಅವ್ರು ಆಡಿದರು. ಸೊ ಅದು ಅಂದರೆ ನಾವು RCB ಇಲ್ಲಿ ನಾವು ಏನಕ್ಕೆ 2 ಮ್ಯಾಚ್ RCB ಸೋಲ್ತಾ ಇದೆ ಅಂತ ಮೊದಲನೇ ಕಾರಣ ನೋಡಿದಾಗ ಇಲ್ಲಿ ಕಂಡೀಷನ್ಸ್ ಇನ್ನೂ ನಮ್ಮ RCB ಟೀಮ್ಗೆ ಅರ್ಥ ಆಗಿದೆಯೋ ಇಲ್ಲ ಅಂತ ಅದು ಒಂದು ಕನ್ಫ್ಯೂಸ್ ಇದೆ ನಮಗೂ. ಅವ್ರಿಗೂ ಅರ್ಥ ಆಗಿದೆಯಲ್ಲ ಗೊತ್ತಿಲ್ಲ. ಟೀಮ್ ಮ್ಯಾನೇಜ್ಮೆಂಟ್ ಯಾವ ರೀತಿ ಇದೆ ಪಿಚ್ ಅಂತ. ಸೊ ಅವರು ಏನಂದರೆ ಹಿಂದೆ ನಾವು ಹೋದ ಸೀಸನ್ಗಳೆಲ್ಲ ನಾವು ನೋಡಿದಾಗ RCB ತಂಡದ ಹೋಮ್ ಗ್ರೌಂಡ್ ಅಂದರೆ ಒಂದು ಹೈ ಸ್ಕೋರಿಂಗ್ ಪಿಚ್ ಅಂತ ಹೇಳ್ಕೊಳ್ತಾರೆ. ಸೊ ಅದೇ ಒಂದು ಮೈಂಡ್ಸೆಟ್ಟಲ್ಲಿ ಅವ್ರು ಆಡೋಕ್ಕೆ ಹೋಗಿ ಈ ಥರ ಎಡ್ವರ್ಟ್ ಮಾಡ್ಕೊತಾ ಇದ್ದಾರೆ ಅಂತ ನನಗನ್ನಿಸ್ತಾ ಇದೆ. ಇನ್ನೊಂದು ಪ್ರೆಷರ್ ಏನಂದರೆ ಇನ್ನೊಂದು ಕಾರಣ ಏನಪ್ಪ ಅಂತಂದರೆ RCB ಫ್ಯಾನ್ಸ್ ಪ್ರೆಷರ್ ಕೂಡ ತುಂಬ ಇದೆ. ಅವರು ತುಂಬ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಬಂದಿರ್ತಾರೆ RCB ತಂಡದ ಮೇಲೆ. ಸೊ ಅದೊಂದು ಎಲ್ಲೋ ಒಂದು ಕಡೆ RCB ಆಟಗಾರರ ಒಂದು ಮೈಂಡ್ ಮೇಲೆ ಎಫೆಕ್ಟ್ ಆಗ್ತಾ ಇದೆ ಅಂತ ನನಗನ್ನಿಸ್ತಾ ಇದೆ. ಬಟ್ ನೆಕ್ಸ್ಟ್ ಮ್ಯಾಚು ಪಂಜಾಬ್ ಕಿಂಗ್ಸ್ ವಿರುದ್ಧ ಇದೇ ಗ್ರೌಂಡಲ್ಲಿ ಬೆಂಗಳೂರಲ್ಲಿ ಮ್ಯಾಚ್ ಇದೆ. ಆ ಮ್ಯಾಚ್ಗೆ RCB ತಂಡ ಕಳೆದ 2 ಪಂದ್ಯಗಳಲ್ಲಿ ಏನೇನು ಮಿಸ್ಟೇಕ್ ಮಾಡಿದರು ಹೋಮ್ ಗ್ರೌಂಡಲ್ಲಿ ಅದನ್ನೆಲ್ಲನೂ ರೆಕ್ಟಿಫೈ ಮಾಡಿ ಅದನ್ನು ನೆಕ್ಸ್ಟ್ ಮ್ಯಾಚಲ್ಲಿ ಅದನ್ನ ಸರಿ ಮಾಡ್ಕೊಂಡು ಆಡಿದರೆ ಖಂಡಿತವಾಗ್ಲೂ RCB ತಂಡ ಬೆಂಗಳೂರಲ್ಲಿ ಗೆಲ್ಬೋದು. ಓಕೆ, ಲಾಸ್ಟ್ ಕ್ವಶನ್ ಕ್ವಿಕ್ ಆಗಿ ಹೇಳೋದಾದ್ರೆ ಬೆಟರ್ ಬ್ಯಾಟಿಂಗ್ ಇವತ್ತು ದೇವದತ್ ಪಡಿಕ್ಕಲ್ ಅವ್ರದ್ದು. ಇವತ್ತು ಒಂದು ಫಾರ್ಮಿಗೆ ಬಂದಂಗೆ ಅನ್ಸುತ್ತಾ ದೇವದತ್ ಪಡಿಕ್ಕಲ್? ಹೌದು, ದೇವದತ್ ಪಡಿಕ್ಕಲ್ ಅವರು ನನಗೂ ಖುಷಿ ಆಯಿತು ಅವ್ರ ಇನ್ನಿಂಗ್ಸ್ ನೋಡಿ. ಈ ಮ್ಯಾಚಲ್ಲಿ ತುಂಬ ಚೆನ್ನಾಗಿ ಆಡಿದರು. ಒಂದು ರನ್ ಹೊಡೆಯೋ ಇಂಟೆಂಟಲ್ಲೇ ಆಡ್ತಾಯಿದ್ರು. ಸೊ ಲಾಸ್ಟ್ ಮ್ಯಾಚ್ ಹೋಮ್ ಗ್ರೌಂಡಲ್ಲಿ ಅವ್ರನ್ನ ಆಡಿದ್ದು ನಾವು ನೋಡಿದ್ವಿ. 7-8 ಬಾಲ್ ಆಡಿ ಕೇವಲ ಒಂದೇ ಒಂದು ರನ್ ಗಳಿಸಿದ್ರು. ಎಲ್ಲೋ ಒಂದು ಕತೆ ಏನೋ ಒಂದು ಅಷ್ಟೊಂದು ಕಾನ್ಫಿಡೆಂಟಾಗಿ ಕಾಣಿಸಿರಲಿಲ್ಲ ಲಾಸ್ಟ್ ಮ್ಯಾಚಲ್ಲಿ ಅವರು. ಬಟ್ ಈ ಮ್ಯಾಚಲ್ಲಿ ಫಸ್ಟ್ ಬಾಲಿಂದನೂ ಅವರು ತುಂಬ ಕಾನ್ಫಿಡೆಂಟಾಗಿ ಕಾಣ್ತಾ ಇದ್ರು. ಒಳ್ಳೊಳ್ಳೆ ಶಾಟ್ಸ್ ಆಡಿದ್ದಾರೆ ಈ ಮ್ಯಾಚಲ್ಲೂ ಕೂಡ ದೇವದತ್ ಪಡಿಕ್ಕಲ್ ಅವರು. ಖಂಡಿತವಾಗ್ಲೂ ಈ ಮ್ಯಾಚು ಒಂದು ದೇವದತ್ ಪಡಿಕ್ಕಲ್ ಅವರು ಒಂದು ರೀತಿ ಒಂದು ಒಳ್ಳೆ ಆಟನ ದೇವದತ್ ಪಡಿಕ್ಕಲ್ ಅವರ ಇನ್ನಿಂಗ್ಸ್ RCB ಟೀಮ್ ಮ್ಯಾನೇಜ್ಮೆಂಟ್ಗೆ ಒಂದು ಒಳ್ಳೆ ಕಾನ್ಫಿಡೆನ್ಸ್ ತಂದು ಕೊಟ್ಟಿರುತ್ತೆ. ಖುಷಿನೂ ಆಗಿರುತ್ತೆ ಅವ್ರಿಗೆ. ಇದೇ ರೀತಿಯ ಫಾರ್ಮ್ ದೇವದತ್ ಪಡಿಕ್ಕಲ್ ಮುಂದಿನ ಪಂದ್ಯಗಳಲ್ಲೂ ಕೂಡ ಮುಂದುವರಿಸಿದ್ರೆ RCB ತಂಡಕ್ಕೆ ಒಂದು ಪ್ಲಸ್ ಪಾಯಿಂಟ್ ಅಂತ ನಾವು ಹೇಳ್ಬೋದು. ಅಂದರೆ RCB ತಂಡಕ್ಕೆ ಒಂದು ಒಳ್ಳೆ ಅನುಕೂಲ ಆಗುತ್ತೆ. ಎಸ್ ಎಲ್ಲರೂ ಫಾರ್ಮಿಗೆ ಬಂದರೆ ಒಂದು ಒಳ್ಳೆ ಅನುಕೂಲ. ಥ್ಯಾಂಕ್ ಯು ರಮೇಶ್ ಅವರೇ. ನೆಕ್ಸ್ಟ್ ಮ್ಯಾಚಸ್ಗಳ ಬಗ್ಗೆ ನಾವು ಎಕ್ಸ್ಪ್ಲೇನ್ ಮಾಡುವ. ಇವತ್ತು RCB ಗೆದ್ದದ್ದಾಗಿದೆ. ಥ್ಯಾಂಕ್ ಯು ಸೋ ಮಚ್.
ವೀಕ್ಷಕರು, ಇದಾಗಿತ್ತು IPL ಧಮಾಕಾದ ಸ್ಪೆಷಲ್ ಸ್ಟೋರಿ. ಜೈಪುರದಲ್ಲಿ ಜಯ ಗಳಿಸಿದೆ RCB. ಇವತ್ತು ಫ್ಯಾನ್ಸ್ಗೆ ಫುಲ್ ಹಬ್ಬ ಅಂತ ಹೇಳ್ಬೋದು. ಯಾಕಂತಂದ್ರೆ RCB ಪ್ರತಿಯೊಂದು ಪಂದ್ಯಗಳನ್ನ ಗೆದ್ದಾಗ ನಮ್ಮ RCB ಫ್ಯಾನ್ಸ್ ಕಪ್ ಗೆದ್ದಷ್ಟೇ ಸಂಭ್ರಮ ಪಡ್ತಾರೆ. ಹಾಗಾಗಿ ಆ ಒಂದು ಸಂಭ್ರಮ ಇವತ್ತು RCB ಫ್ಯಾನ್ಸ್ ಮುಖದಲ್ಲಿ ಮಂದಹಾಸ ಮೂಡಿದೆ ಅಂತ ಹೇಳ್ಬೋದು. ಮತ್ತಷ್ಟು ಕ್ರಿಕೆಟ್ನ ಸ್ಟೋರಿಗಳಿಗಾಗಿ ನೋಡ್ತಾ ಇರಿ ವಿಶ್ವವಾಣಿಯ IPL ಧಮಾಕ ಕಾರ್ಯಕ್ರಮ. ನಮಸ್ತೆ.